ಕೊಲೆಗಾರರು ಯಾರು ಅಂತ ಹಿಡಿಬೇಕಲ್ಲ. ಅದು ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಟವರನ್ನ ನೀವು ಆರೋಪಿಗಳನ್ನಾಗಿ ಮಾಡಿ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಹೆಣ್ಣು ಅಂದ್ರೆ ಸಮಾಜದ ಕಣ್ಣು. ಹೆಣ್ಣನ್ನು ನಾವು ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಪೂಜನೀಯ, ಒಂದು ತಾಯಿ ಸ್ಥಾನದಲ್ಲಿ ಗೌರವಿಸುವಂತ ಒಂದು ಸಮಾಜ ನಮ್ದು, ದೇಶ ನಮ್ದು. ಒಂದು ಸಮಾಜದ ಒಂದು ಹೆಣ್ಣಿಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ಒಂದು ಸಮಾಜ ಮಾತ್ರ ಹೋರಾಟ ಮಾಡೋದಲ್ಲ, ಇಡೀ ಸಮಾಜ ಇದರ ನಿಂತು ಸಾಮಾಜಿಕ ಹೋರಾಟ ಮಾಡಿ ಅದನ್ನ ನ್ಯಾಯ ತೀರಿಸುವಂತ ಕೆಲಸ ಮಾಡಬೇಕು. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ. ಇಲ್ಲಿ ನಮಗೆ ದೇಶದ ರಕ್ಷಣೆ, ಏನ ರಕ್ಷಣೆ, ನಮ್ಮ ಹಕ್ಕಿನ ರಕ್ಷಣೆ. ಈಗ SIT ರಚನೆ ಆಗಲಿಕ್ಕೆ ಮೂಲ ಕಾರಣ ಉಗ್ರಪ್ಪ ವರದಿ ಮತ್ತು ಈ ಚಿನ್ನಯ್ಯ ಅಂತ ಒಬ್ಬ ಅಲ್ಲಿ ಕೆಲಸ ಮಾಡ್ತಾ ಇದ್ದವನು ಅಲ್ಲಿ ಬಂದು ದೂರು ಕೊಟ್ಟ. ಆನಂತರ SIT ರಚನೆ ಆಯಿತು. ಈಗ ಬರೀ ಚಿನ್ನಯ್ಯನ ಒಂದು ಬುರುಡೆ ಪ್ರಕರಣ ಅಂತ ಇಟ್ಕೊಂಡು ಅದನ್ನು ಮಾತ್ರ ಒಂದು ತನಿಖೆ ಮಾಡಿ ಅದನ್ನು ಮುಗಿಸುವಂಥ ಸನ್ನಿವೇಶ ಬರ್ತಾ ಇದೆ. ಆದರೆ 2000 ಪ್ರಕರಣಗಳ ತನಿಖೆ ಮಾಡಬೇಕು. ಈಗ ನೀವು RTIಯಲ್ಲಿ ಸ್ವಲ್ಪ ಕೆಲಸ ಮಾಡಿದವರು ನಿಮ್ಗೆ ಗೊತ್ತಿರ್ಬೋದು. RTIಯಲ್ಲಿ ತೆಗೆದ ದಾಖಲೆ ಪ್ರಕಾರ ಉಗ್ರಪ್ಪ ವರದಿ ಪ್ರಕಾರ 2000 ಪ್ರಕರಣ ಅಂದರೆ 2005ರಿಂದ 2025 ತನಕ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಮತ್ತು ಧರ್ಮಸ್ಥಳದ ಬಗ್ಗೆ ಇಡೀ ರಾಜ್ಯದಲ್ಲಿ ಆಗಿರುವಂಥ ಕೇಸುಗಳ ಬಗ್ಗೆ, ಇನ್ನು ಮುಂದೆ ಕೊಡುವಂಥ ಕೇಸುಗಳ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಬೇಕು ಅನ್ನೋ ಉದ್ದೇಶದಿಂದ SIT ರಚನೆ ಆಗಿರೋದು. ಈಗ RTI ದಾಖಲೆ ಬಗ್ಗೆ ನೀವೇನು ಹೇಳ್ತೀರಾ? RTI ದಾಖಲೆ ಪ್ರಕಾರ ನಾವೀಗ RTI ಹಾಕೋದಕ್ಕೆ ಮಾಹಿತಿ ಹಕ್ಕಿಗೆ ನಾವು ಮಾಹಿತಿ ಹಕ್ಕಿಗೆ ಅರ್ಜಿಯನ್ನು ಸಲ್ಲಿಸುವುದು ಯಾಕೆ? ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಅನಧಿಕೃತ ಅಥವಾ ಇನ್ನಿತರ ಒಂದು ಘಟನೆಗಳ ಒಂದು ಸನ್ನಿವೇಶ ಇಟ್ಕೊಂಡು ನಾವು ಅದಕ್ಕೆ ಅರ್ಜಿ ಸಲ್ಲಿಸ್ತೇವೆ. ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ. ಅದನ್ನು ನಿಗೂಢವಾಗಿ ಕೊಡುವಂಥ ಒಂದು ಈ ದೇಶದಲ್ಲಿ ಒಂದು ಕಾನೂನಿದೆ. ನಿಗೂಢವಾಗಿ ಅರ್ಜಿ ಸಲ್ಲಿಸ್ತೇವೆ. ಈಗ ಅದು ಎಲ್ಲ ಲೀಕ್ ಆಗ್ತಾ ಇದೆ ಅಂತ ಎಲ್ಲ ತುಂಬ ಘಟನೆ ಆಗಿದೆ. ಆದರೂ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅರ್ಜಿ ಸಲ್ಲಿಸಿದ ಅಷ್ಟು ಮಾಹಿತಿ ಬಂದ ತಕ್ಷಣ ಮಾಹಿತಿ ಕೊಡಲೇಬೇಕು. ಮಾಹಿತಿ ಇದ್ದ ಕೂಡಲೇ ಮಾಹಿತಿ ಕೊಡಲೇಬೇಕು. ಇಲ್ಲ ಅಂತ ಹೇಳಿದರೆ ಅದು ಅಲ್ಲಿ ಸರ್ಕಾರಿ ಒಂದು ಯಾವುದು ಇದು ವ್ಯವಸ್ಥೆಯಲ್ಲಿರುವಂಥ ಒಂದು ಸರ್ಕಾರಿ ಇಲಾಖೆ ಅಂತ ನಾನು ಅದನ್ನು ಕೊಡಲಿಲ್ಲ ಅಂದರೆ ಅದಕ್ಕೂ ಕೂಡ ಕಾನೂನಿದೆ, ಅದಕ್ಕೂ ಕೂಡ ಕಾನೂನಿದೆ. ಆದರೆ ಮಾಹಿತಿ ಹಕ್ಕಲ್ಲಿ ಅದನ್ನು ನಾವು ಇಟ್ಕೊಂಡು ಮಾಹಿತಿ ಹಕ್ಕಲ್ಲಿ ನಮ್ಮ ಒಂದು ಈಗ ಒಂದು ಹೋಗುವಂಥ ಒಂದು ಯಾವುದು ವೇದಿಕೆ ಇದೆ ಅಲ್ಲ, ಈ ಆ ಹೋರಾಟದ ಒಂದು ಏಜೆಂಟ್, ಆ ಹೋರಾಟಕ್ಕೆ ಮತ್ತು ಈ ದಾಖಲೆಗೆ ಒಂದು ಲಿಂಕ್ ಆದರೆ ಗೊತ್ತಾಯ್ತಾ, ಅಲ್ಲಿ ನಾವು ಅದನ್ನು ಇದಕ್ಕೆ SITಗೆ ಅದೇ ಪ್ರಕಾರವಾಗಿ ನಾವು SIT ಕೊಟ್ಟಿರುವಂಥ ಈಗ ಒಂದು ವಿಚಾರ, ಇಷ್ಟು ದಾಖಲೆಗಳನ್ನು ಕೊಟ್ಟಿರುವಂಥ ಅದನ್ನು ಪರಿಶೀಲನೆ ಮಾಡುವಂಥದ್ದು ಅದು SITಗೆ ಅದು ಬಿಟ್ಟದ್ದು. SITಗೆ ಬಿಟ್ಟದ್ದು SIT ರಚನೆ ಮಾಡಿದ್ದೆ ಸರ್ಕಾರ. SIT ಅದನ್ನು ನಾನು ಹೇಳಿದಲ್ಲ, ಈಗ SITಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಸಂಪೂರ್ಣ ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಅಧಿಕಾರಿಗಳಿಗೆ ಅದು ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟದ್ದನ್ನು ತೆಗೆಯೋದು ಸರ್ಕಾರ, ಕೊಡೋದು ಸರ್ಕಾರ. ಅದು ಮಧ್ಯದಲ್ಲಿ ಏನಾಗಿದೆ ಅನ್ನುವಂಥದ್ದು ನಾವು ಅದಕ್ಕೆ ಮಾಹಿತಿ ಹಕ್ಕಲ್ಲಿ ಕೇಳೋದು, ಅದನ್ನು ಕೇಳುವಂಥ ಕೆಲಸ ಆಗಬೇಕು. ಯಾಕಂತ ಹೇಳಿದರೆ ಈಗ ಇಷ್ಟು ಹಕ್ಕು ಮಾಹಿತಿ ಹಕ್ಕಲ್ಲಿ ತೆಗೆದಂಥ ಒಂದು ದಾಖಲೆಗಳನ್ನು ಇಟ್ಕೊಂಡು ಈ ಇಲಾಖೆ ಯಾವುದು SIT ಇದನ್ನು ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪರಿಪೂರ್ವಕವಾಗಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ನಮಗೂ ಕೂಡ ಒಂಥರ ಸಂಶಯ, ಅಂಥ ಒಂದು ಅಲ್ಲಿ ಕೃತ್ಯ ಮಾಡುವಂಥ, ಈ ಅತ್ಯಾಚಾರ ಮಾಡುವಂಥ, ಕೊಲೆ ಮಾಡುವಂಥ ಒಂದು ಗ್ಯಾಂಗ್ ಆದರೆ ಯಾವ ರೀತಿ ಇರ್ಬೋದು, ಅದನ್ನು ಪ್ರೇರೇಪಿಸುವಂಥ ಶಕ್ತಿಗಳು ಯಾರಿರ್ಬೋದು, ಅದು ನಮಗೆ ಪ್ರಶ್ನೆ ಆಗ್ತದೆ. ಹೌದೌದು, ಅದೇ ಇವತ್ತು ಯಾರಿಂದ ಈಗ ಯಾರ್ಯಾರನ್ನು ಸ್ಟೇಟ್ಮೆಂಟ್ ಕೊಟ್ಟು ಯಾವ ಚಿನ್ನಯ್ಯ ಅದು ಬಂದು ಅದು ಬಿಟ್ಟು ಅದು ಒಂಥರ ನಮಗೆ ಒಂಥರ ಗಲಿಬಿಲಿ ಆಗುವಂಥ ಒಂದು ಈ ಸಂಗತಿ. ಆ ರೀತಿಗೆ ಒಂದು ಮಟ್ಟಕ್ಕೆ ಒಂದು ಈ ರೀತಿ ಒಂದು ಕೇಸನ್ನು ಈ ರೀತಿ ಒಂದು ಮಾಡಿದ್ರೆ ಒಂಥರ ನಮಗೆ ಒಂಥರ ಸಂಶಯ ಬರುವಂಥ ಒಂದು. ಹಾಗಾಗಿ ಇದರ ಬಗ್ಗೆನೂ ಒಂದು ತನಿಖೆ ಮಾಡಬೇಕು ಸರಿಯಾದ ಒಂದು ರೀತಿಯಲ್ಲಿ. ಇದನ್ನು ಕೂಡ SIT ಅವರೊಂದು ಅದಕ್ಕೆ ಕೊಟ್ಟಿರುವಂಥ ಒಂದು ಯಾವುದು ಅರ್ಜಿ ಇದೆಯಾ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕೂಡ ಸಂಪೂರ್ಣವಾಗಿ ಇದರ ತಪ್ಪಿತಸ್ಥರು ಯಾರು ಅನ್ನುವಂಥದ್ದನ್ನು ಹಿಡಿಬೇಕಲ್ಲ, ಅನ್ಯಾಯ ಮಾಡಿದವರು ಯಾರು ಅಂತ ಅದನ್ನು ಹಿಡಿಬೇಕಲ್ಲ, ಕೊಲೆಗಾರರು ಯಾರು ಅಂತ ಹಿಡಿಬೇಕಲ್ಲ. ಅದು ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಟವರನ್ನು ನೀವು ಆರೋಪಿಗಳನ್ನಾಗಿ ಮಾಡಿ ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಸಮಾಜದಲ್ಲಿ ಏನೋ ಒಂದು ಅನ್ಯಾಯ ಆಗ್ತಾ ಇದೆ, ನಾವೊಂದು ಧ್ವನಿ ಎತ್ತಬೇಕು ಅನ್ನೋರು ಈ ಹಿಂದುತ್ವ, ಹಿಂದೂ ಹೋರಾಟ, ಹಿಂದೂ ಸಂಘಟನೆ, ಬೇರೆ ಧರ್ಮದಲ್ಲಿ ಬೇರೆ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಸಂಘಟನೆ ಇರ್ತದೆ, ಅದರಲ್ಲಿ ಧ್ವನಿ ಎತ್ತಬೇಕಾ ಅಲ್ಲ ಸ್ವತಂತ್ರವಾಗಿ ನಾವೇ ಒಂದು ಧ್ವನಿ ಎತ್ತಬೇಕಾ? ಈಗ ಹೊಸದಾಗಿ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನು ಈಗ ಇದರಲ್ಲಿ ಈಗ ನೋಡಿ, ಪ್ರತಿಯೊಂದು ಇದು ಒಂದು ಹೆಣ್ಣಿನ ಒಂದು ಅತ್ಯಾಚಾರದ ಒಂದು ಘಟನೆ. ಹೆಣ್ಣು ಅಂದರೆ ಸಮಾಜದ ಕಣ್ಣು. ಹೆಣ್ಣನ್ನು ನಾವು ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಪೂಜನೀಯ, ಒಂದು ತಾಯಿ ಸ್ಥಾನದಲ್ಲಿ ಗೌರವಿಸುವಂಥ ಒಂದು ಸಮಾಜ ನಮ್ಮದು, ದೇಶ ನಮ್ಮದು. ಹಾಗಾಗಿ ಒಂದು ಹೆಣ್ಣಿಗೆ ಒಂದು ಸುರಕ್ಷಿತವಾದ ಒಂದು ರಕ್ಷಣೆ ಇಲ್ಲ ಅಂತ ಹೇಳಿದರೆ ಅದು ಕೂಡ ಒಂದು ಧರ್ಮಕ್ಷೇತ್ರ ಇರುವಂಥ ಒಂದು ಕ್ಷೇತ್ರ. ಆ ಪರಿಸರದಲ್ಲಿ ಆಗಿದೆ ಹೋಗಿದೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಅದನ್ನು ನಂತರ ಕಾನೂನು ಮತ್ತು ಸರ್ಕಾರಕ್ಕೆ ಬಿಟ್ಟದ್ದು. ಅದ್ರ ಬಗ್ಗೆ ನಾನು
ಇದು ಮಾಡ್ತಿಲ್ಲ. ಇವತ್ತು ನಾನು ಸಮಾಜಕ್ಕೆ ಯಾವ ರೀತಿ ಹೇಳೋದು ಅಂತ ಹೇಳಿದರೆ, ಇನ್ನು ಮುಂದೆ ಇಂಥ ಘಟನೆ ಆಗಬಾರ್ದು. ಇದಕ್ಕೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ಸಂಪೂರ್ಣ ಹೊಣೆ ಹೊತ್ಕೊಂಡು ಇದನ್ನು ನಿಯಂತ್ರಣ ಮಾಡುವಲ್ಲಿ ನ್ಯಾಯ ಸಿಗುವಂಥ ಜನಸಾಮಾನ್ಯ ಮತ್ತು ಎಲ್ಲ ಹೆಣ್ಮಕ್ಳಿಗೆ, ಅಂದರೆ ಈ ಸಮಾಜದ ಎಲ್ಲ ಹೆಣ್ಮಕ್ಳಿಗೆ ಯಾವ ರೀತಿಯ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮತ್ತು ಕಾನೂನು ಮಾಡಬೇಕು. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೋರಾಟ ಮಾಡುವವರು ಈಗ ಎಲ್ಲ ಸಂಘಟನೆಗಳಿಗೆ ಈಗ ಯಾವ ರೀತಿಯಲ್ಲಿ ಒಂದೊಂದು ರೀತಿಯ ಸಂಘಟನೆಗಳಿದ್ದಾವೆ. ಸಮುದಾಯ ಸಂಘಟನೆಗಳಿದ್ದಾವೆ, ಸಾರ್ವಜನಿಕ ಸಂಘಟನೆಗಳಿದೆ, ಜಾತಿ ಸಂಘಟನೆಗಳಿದ್ದಾವೆ. ಈಗ ಎಲ್ಲ ಸಂಘಟನೆಗಳಲ್ಲಿ ಯಾವುದಾದ್ರೂ ಒಂದು ಉದ್ದೇಶ ಅಂತ ಇರುತ್ತೆ ಅಲ್ಲ ಹೋರಾಟ ಮಾಡುವಾಗ. ಸಾಮೂಹಿಕವಾಗಿ ಅದನ್ನು ನಾವು ಈಗ ಹೋರಾಟ ಮಾಡುವಾಗ ಪ್ರತಿಯೊಬ್ಬರ ಹಕ್ಕಿನ ಪ್ರಕಾರವೇ ಹೋಗಿ ಹೋರಾಟ ಮಾಡ್ತಾರೆ. ಒಂದು ಜಾತಿ ಅಂದರೆ ಎಲ್ಲ ಪ್ರತಿಯೊಬ್ಬರಿಗೆ ಹಕ್ಕು ಅದೇ, ಅದರ ಪ್ರಕಾರವಾಗಿ ಹೋರಾಟ ಮಾಡ್ತಾರೆ. ಹಾಕಲ್ಲಿ ಇದು ಕೂಡ ಈಗ ನೋಡಿ, ಒಂದು ಸಮಾಜದ ಒಂದು ಹೆಣ್ಣಿಗೆ ಅನ್ಯಾಯ ಆಯಿತು ಅಂತ ಹೇಳಿದರೆ ಒಂದು ಸಮಾಜ ಮಾತ್ರ ಹೋರಾಟ ಮಾಡೋದಲ್ಲ, ಇಡೀ ಸಮಾಜ, ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಾಜ ಈ ಕೃತ್ಯಕ್ಕೆ ಆಗುವಂಥ ಅತ್ಯಾಚಾರಗಳಿಗೆ ಎದುರು ನಿಂತು ಸಾಮಾಜಿಕವಾಗಿ ಹೋರಾಟ ಮಾಡಿ ಅದನ್ನು ನ್ಯಾಯ ತೀರಿಸುವಂಥ ಕೆಲಸ ಮಾಡಬೇಕು. ಇಲ್ಲದ್ರೆ ನಾವು ಬುದ್ಧಿವಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ನಾವು ಒಂಥರ ತೆಗಲುವ ಒಂದು ಆ ರೀತಿ ಮಟ್ಟಿಗೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆ ಆಗುತ್ತೆ ಅಂತ ಅನ್ನುವಂಥದ್ದು ನಂದು ಅನುಭವ. ಅಂದರೆ ಸಂಘಟನೆ ಉದ್ದೇಶ ಅವರು ಅರಿತುಕೊಂಡು, ಯಾಕಂತ ಹೇಳಿದರೆ ಈ ಸಂಘಟನೆ ಅನ್ನುವಂಥದ್ದು ಯಾಕೆ ಈಗ ಸಾಮಾಜಿಕ ಸಂಘಟನೆ ಅಂತ ಹೇಳಿದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು, ಅಂದರೆ ಯಾವುದೇ ಇರಲಿ, ನಾನು ಹೇಳಿದಲ್ಲ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದ್ದೇ ಸಂಘಟನೆ ಇರಲಿ ಅಥವಾ ಯಾವುದೇ ಒಂದು ವರ್ಗದ ಸಂಘಟನೆ ಇರಲಿ, ಅದರಲ್ಲಿ ಹಕ್ಕುಗಳಂತ ಇರುತ್ತೆ, ಅದು ಸಾಮಾಜಿಕವಾಗಿ ಬರುತ್ತೆ. ಅದು ಸಾಮಾಜಿಕವಾಗಿ ಎಲ್ಲ ಒಂದು ಇದಕ್ಕೆ ಅದು ಮಾರ್ಗದರ್ಶನ ಆಗಬೇಕು. ಅದು ಎಲ್ಲ ಸಂಘಟನೆಗಳು ಸಾಮೂಹಿಕವಾಗಿ ಬಂದು ಒಂದೇ ವೇದಿಕೆಯಲ್ಲಿ ಸೇರಿ ಚಳವಳಿ ಮಾಡುವಂಥ ಸಂದರ್ಭ ನಿರ್ಮಾಣ ಆಗಬೇಕು. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ. ಇಲ್ಲಿ ನಮಗೆ ಈ ನಮ್ಮ ಜಿಲ್ಲೆಯ ರಕ್ಷಣೆ, ದೇಶದ ರಕ್ಷಣೆ, ಏನ ರಕ್ಷಣೆ, ನಮ್ಮ ಹಕ್ಕಿನ ರಕ್ಷಣೆ, ಇಷ್ಟು ಆ ಹೋರಾಟದಲ್ಲಿ ಈಗ ನೋಡಿ ಮುಖ್ಯವಾದದ್ದು. ನಾವೀಗ ಇದರಲ್ಲಿ ಈಗ ನಾವು ಕಾರ್ಮಿಕ ಸಂಘಟನೆಯಲ್ಲಿ ಒಂದು ಹೋರಾಟ ಮಾಡುವಾಗ ವಾಸ ಮತ್ತು ಆರೋಗ್ಯ ಭದ್ರತೆ, ನಮ್ಮ ಆರ್ಥಿಕ ಭದ್ರತೆಗೆ ಪರವಾಗಿ ಅದರ ವಿರೋಧವಾಗಿ, ಅನ್ಯಾಯದ ವಿರೋಧವಾಗಿ ನಾವು ಹೋರಾಟ ಮಾಡ್ತೇವೆ. ಅದನ್ನು ಇಷ್ಟು ಸಿಗಬೇಕು. ಹಾಗಾಗಿ ಈ ಹಿಂದೂ ಧರ್ಮಕ್ಕೆ ರಕ್ಷಣೆ ಆಗಬೇಕು. ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ಅನ್ಯಾಯ ಆದರೆ, ಕೊಲೆ, ಅತ್ಯಾಚಾರ ಆದರೆ ಅದು ಎಲ್ಲಿ ಬರುತ್ತೆ ಧರ್ಮ ಅಲ್ವಾ? ಅದು ಇಷ್ಟು ಹಿಂದೂ ಸಂಘಟನೆಗಳಲ್ಲಿ ಒಟ್ಟಾಗಿ ಅದನ್ನು ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಇವತ್ತು ಎಲ್ಲ ಸಂಘಟನೆಗಳು ಯಾವುದೇ ಇರಲಿ, ಎಲ್ಲ ಧರ್ಮ ಒಟ್ಟಿಗೆ ಸೇರಿ ಒಂದೇ ವೇದಿಕೆಯಲ್ಲಿ ನ್ಯಾಯ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಕೇವಲ ಇದು ಉಜಿರೆಯಲ್ಲಿ ತಿಮರೋಡಿಯವರಿಗೆ ಖಾಲಿ ಸೀಮಿತವಲ್ಲ, ಅವರನ್ನೇ ಇವತ್ತು ಎಲ್ಲ ಇದರಲ್ಲಿ ಟಾರ್ಗೆಟ್ ಮಾಡಿ ಅದನ್ನು ಮಾಡಿ ಅಂಥದ್ದು ಅದೆಲ್ಲ ಆಗಬಾರ್ದು, ನಡಿಬಾರ್ದು. ನಾವು ಅದಕ್ಕೆ ಒಪ್ಪುದೂ ಇಲ್ಲ. ವಾಸ್ತವ ಏನಿದೆಯಾ ಆ ಒಂದು ಪ್ರಕಾರವಾಗಿ ಅದರ ಬಗ್ಗೆ ಜನರು ಯಾವ ರೀತಿಯಲ್ಲಿ ನೀವು ಹೋರಾಟ ಮಾಡ್ತೀರಾ ಅದು ನಿಮಗೆ ಬಿಟ್ಟದ್ದು. ಆದರೆ ಒಂದೇ ವೇದಿಕೆಯಲ್ಲಿ ಬಂದು ನ್ಯಾಯಪರವಾಗಿ ಹೋರಾಟ ಮಾಡಬೇಕು. ಇಲ್ಲಿ ನಮಗೆ ಕಾನೂನಲ್ಲಿ ಎಲ್ಲ ಹಕ್ಕಿದೆ, ಕೇಳುವ ಹಕ್ಕಿದೆ. ಅದು ಸಾರ್ವಜನಿಕವಾಗಿ ಅದನ್ನು ಕೇಳುವ ಎಲ್ಲರೂ ಒಟ್ಟಿಗೆ ಕೇಳಿದರೆ ಖಂಡಿತವಾಗಿ ಜಯ ಸಿಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಘಟನೆಗಳನ್ನು ನೋಡುವಾಗ, ಈ ಅತ್ಯಾಚಾರ, ಕೊಲೆ, ಬೆದರಿಕೆ, ಸುಲಿಗೆ ಇಂಥ ಅನಾಚಾರಗಳನ್ನು ನೋಡುವಾಗ ತುಂಬ ಬೇಜಾರ ಅನ್ನುವಂಥ ಒಂದು ಮನಸ್ಥಿತಿ. ಇದನ್ನೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಯಾವ ರೀತಿ ಇದಕ್ಕೆ ಸರ್ಕಾರ ಯಾವ ರೀತಿ ಇದನ್ನು ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ತೆಗೊಂಡು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಇದು ಸಾರ್ವಜನಿಕರಿಗೆ ಮತ್ತು ನಮ್ಮ ಪ್ರಜೆಗಳಿಗೆ ಬಿಟ್ಟದ್ದು. ಇವತ್ತು ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳು ಇದನ್ನು ಅನ್ಯಾಯ ಆಗದಂತೆ ಯಾವ ರೀತಿಯಲ್ಲಿ ಅನ್ಯಾಯಕ್ಕೆ ನ್ಯಾಯ ಸಿಗುವಂಥ ಕೆಲಸವನ್ನು ಇಲ್ಲಿನ ಸರ್ಕಾರ ಮತ್ತು ಕಾನೂನು ಇಲಾಖೆ ಎಲ್ಲ ಇದನ್ನು ಸರಿಯಾಗಿ ಮಾಡಿಕೊಂಡು ಎಲ್ರಿಗೂ ಈ ಸಮಾಜ ಮತ್ತು ಈ ಜಿಲ್ಲೆ ಶಾಂತವಾಗಿ, ಈ ಧರ್ಮ ಆಗಿರಲಿ, ಜಾತಿ ಆಗಿರಲಿ, ಸಮುದಾಯ ಆಗಿರಲಿ, ಯಾವುದೇ ಇರದೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಇದರಲ್ಲಿ ಬಾಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಹಾಗಾಗಿ ಮತ್ತು ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ಒಂದು ಪುಣ್ಯ ಕ್ಷೇತ್ರದ ಅದಕ್ಕೆ ಬಂದಿರುವಂತಹ ಕೆಟ್ಟ ಒಂದು ಹೆಸರನ್ನು ಅದನ್ನು ನಿರ್ಮೂಲನೆ ಮಾಡಿ ನಮ್ಮ ಕ್ಷೇತ್ರ, ಹಿಂದೂ ಧರ್ಮದ ಕ್ಷೇತ್ರ, ಒಂದು ಪವಿತ್ರ ಕ್ಷೇತ್ರ, ಅದು ಸಾಮಾನ್ಯವಾಗಿ ಯಾವ ರೀತಿ ಇತ್ತ ಅದೇ ರೀತಿ ಮುಂದೆಯೂ ಹಾಗೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂಥದ್ದು ನಂದು ಒಂದು ರೀತಿ ಚಿಂತನೆ ಅಷ್ಟೇ.